ಅಕಸ್ಮಾತ್ ಏನಾದರೂ ಬೈ ಚಾನ್ಸ್ ಲಕ್ಷದ್ವೀಪ ಏನಾದರೂ ಪಾಕಿಸ್ತಾನದ ಪಾಲಾಗ್ಬಿಟ್ಟಿದ್ರೆ ಈ ವಿಷಯ ಅಂತೂ ನಿಮ್ಗೆ ಹೇಳಲೇಬೇಕು. ಯಾವಾಗ ಇಂಡಿಯಾ ಪಾಕಿಸ್ತಾನ್ ಡಿವೈಡ್ ಆಯ್ತಲ್ಲ, ಇಂಡಿಯಾ ಪಾಕಿಸ್ತಾನ್ ಡಿವೈಡ್ ಆದಾಗ ಲಕ್ಷದ್ವೀಪ್ ಐಲ್ಯಾಂಡ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಇಂಡಿಯಾನೂ ಬಂದರು, ಪಾಕಿಸ್ತಾನೂ ಬಂದರು. ಪಾಕಿಸ್ತಾನ ಒಂದು ದೊಡ್ಡ ಬೆಟಾಲಿಯನ್ ಜೊತೆ ಬಂತು ಲಕ್ಷದ್ವೀಪನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ. ಆದರೆ ಅದಕ್ಕಿಂತ ಮುಂಚೆನೇ ಬರೀ ಇಬ್ಬರು ಇಂಡಿಯನ್ ಆರ್ಮಿಯವರು ಲಕ್ಷದ್ವೀಪದ ಮೇಲೆ ಬಂದು ಇಂಡಿಯನ್ ಫ್ಲ್ಯಾಗ್ನ ಹಾರಿಸ್ಬಿಟ್ರು. ಆ ಪಾಕಿಸ್ತಾನ ದೂರದಿಂದ ಇಂಡಿಯನ್ ಫ್ಲ್ಯಾಗ್ ಲಕ್ಷದ್ವೀಪ ಐಲ್ಯಾಂಡ್ ಮೇಲೆ ಹಾರ್ತಾ ಇರೋದು ನೋಡಿ ಆಲ್ರೆಡಿ ಇಂಡಿಯನ್ ಆರ್ಮಿಯವ್ರು ಬಂದು ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ವಾಪಸ್ ಹೋಗ್ಬಿಟ್ರು. ಅಕಸ್ಮಾತ್ ಏನಾದರೂ ಬೈ ಚಾನ್ಸ್ ಲಕ್ಷದ್ವೀಪ ಏನಾದರೂ ಪಾಕಿಸ್ತಾನದ ಪಾಲಾಗ್ಬಿಟ್ಟಿದ್ರೆ ಇಂಡಿಯಾಗೆ ಕರೆಂಟ್ ಸಿಚುವೇಷನಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿರೋದು ಸೆಕ್ಯೂರಿಟಿ ಇಶ್ಯೂಸಿಂದ. ಆದರೆ ಈ ಟೈಮಲ್ಲಿ ನಾವು ನೆನೆಸ್ಕೊಬೇಕಾಗಿರೋದು ನಮ್ಮ ಐರನ್ ಮ್ಯಾನು ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ ಅವರನ್ನು. ಅವರಿದ್ದಕ್ಕೆ ಇದೆಲ್ಲ ಸಾಧ್ಯ ಆಗಿದ್ದು. ಅವರೇನಾದರೂ ಇರಲಿಲ್ಲ ಅಂದಿದ್ರೆ ಭಾರತ ಕನಿಷ್ಠ 10 ರಿಂದ 15 ತುಂಡುಗಳಾಗಿರೋದು.